ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಒಂದು ಒಳ್ಳೆ ನ್ಯಾಚುರಲ್ ಆಯುರ್ವೇದ ಹೆನ್ನಾ ಹೇರ್ ಪ್ಯಾಕ್ನ ಹೇಳ್ತಾ ಇದ್ದೀನಿ. ಸೊ ಕೂದಲು ಉದುರೋದಾಗಿರ್ಬೋದು, ತಲೆ ಹೊಟ್ಟಾಗಿರ್ಬೋದು, ಕೂದಲಿನ ತುಂಬ ಸಮಸ್ಯೆಗಳಿಗೆ ಈ ಹೆನ್ನಾ ಹೇರ್ ಪ್ಯಾಕ್ ಸಹಾಯ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಮೊದಲು 1.5 ಗ್ಲಾಸ್ ಅಷ್ಟು ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಸೊ ಟೀ ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕು ಮೊದಲು. ಈಗ 2 ಎಲೆನ ನಾನು ಅಲೋವೆರಾ ತೊಗೊಂಡಿದ್ದೀನಿ, ಮತ್ತು ದಾಸವಾಳ ಎಲೆ ಕೂಡ ತೊಗೊಂಡಿದ್ದೀನಿ. 8ರಿಂದ 10 ದಾಸವಾಳ ಎಲೆ, ಮತ್ತು ಹಿಂದಿನ ದಿನ ನಾನು ಮೆಂತೆ, ಅಗಸೆ ಬೀಜ, ಕಲೋಂಜಿ ಮತ್ತು ಕರಿಬೇವನ್ನ ನೆನೆ ಹಾಕ್ಕೊಂಡಿದ್ದೀನಿ. ಮತ್ತು ಸಪ್ರೇಟಾಗಿ ಕೂಡ ಕರಿಬೇವನ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನಾನು ಮೆಹಂದಿ ಹೆನ್ನಾ ಹೇರ್ ಪ್ಯಾಕ್ಗೆ ಆ್ಯಡ್ ಮಾಡ್ತೀನಿ. ಸೊ ಈಗ ಒಂದು ಮಿಕ್ಸಿ ಜಾರಲ್ಲಿ ಇದಿಷ್ಟನ್ನು ಆ್ಯಡ್ ಮಾಡ್ಕೊತೀನಿ. ಇದನ್ನು ಬೇವಿನ ಎಲೆನೂ ಕೂಡ ಯೂಸ್ ಮಾಡಿದ್ದೀನಿ. ಬೇವಿನ ಎಲೆನೂ ಕೂಡ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ ಮೆಂತೆ ಕಾಳು ಜೊತೆಗೆ. ಮೆಂತೆ ಕಾಳು ಕೂದಲು ದಟ್ಟವಾಗಿ ಬೆಳೆಯೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಗಸೆ ಬೀಜ ಒಂದು ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು. ಕಲೋಂಜಿ ಯೂಸ್ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆಗೆ ಪರಿಹಾರ ಅಂತಲೂ ಹೇಳ್ಬೋದು. ಅಲೋವೆರಾ ಕೂಡ ಒಂದು ನ್ಯಾಚುರಲ್ ಕಂಡೀಷ್ನರ್, ಹಾಗೆಯೇ ಕೂದಲು ಉದುರೋ ಸಮಸ್ಯೆಗೆ ಪರಿಹಾರನೂ ಹೌದು. ಇವಾಗ 10ರಿಂದ 12 ಇಲ್ಲ 15 ಎಲೆ ತೊಗೊಂಡ್ರು ನಡೆಯುತ್ತೆ ದಾಸವಾಳ ಎಲೆ. ಸೊ ದಾಸವಾಳ ಎಲೆ ನಮ್ಮ ಕೂದಲಿಗೆ ತುಂಬಾ ಶೈನಿಂಗ್ ಕೊಡುತ್ತೆ. ಅದಾದಮೇಲೆ ಕರಿಬೇವು ನಮ್ಮ ಕೂದಲನ್ನ ಕಪ್ಪಾಗೋಕ್ಕೆ ಸಹಾಯ ಮಾಡುತ್ತೆ. ಸೊ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ಲಿಕ್ವಿಡ್ ಥರ ಆಗೋಕ್ಕೆ ನಾವು ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಆದಮೇಲೆ ನಾವು ಒಂದು ಬಟ್ಟೆ ಸಹಾಯದಿಂದ ಇದನ್ನು ಸ್ಟೇನ್ ಮಾಡ್ಕೋಬೇಕಾಗತ್ತೆ. ಸೊ ಬರೀ ಲಿಕ್ವಿಡ್ ಅಷ್ಟೇ ನಾವು ತೊಗೋಬೇಕಾಗತ್ತೆ ಹೆನ್ನಾ ಹೇರ್ ಪ್ಯಾಕಿಗೆ. ಇದರಲ್ಲಿ ಬೇವಿನ ಎಲೆ ಕೂಡ ಆ್ಯಡ್ ಮಾಡಿದ್ದೀನಿ. ಬೇವಿನ ಎಲೆ ಆ್ಯಡ್ ಮಾಡೋದ್ರಿಂದ ನಮಗೆ ತಲೆ ಹೊಟ್ಟು ಏನಾದರೂ ಆ ಥರ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಈಗ ನಾವು ಸ್ಟೇನ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಮೆಸ್ಸಿ ಅನಿಸುತ್ತೆ, ಬಟ್ ಆದ್ರೂ ತುಂಬ ಪೇಷನ್ಸಿಂದ ಸ್ಟೇನ್ ಮಾಡಿಕೊಂಡು ಇದನ್ನು ಒಂದು ಐರನ್ ಪಾಟಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಅದಾದಮೇಲೆ ಹೆನ್ನಾ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಹೆನ್ನಾ ಪೌಡರ್ ಜೊತೆಗೆ ಎಷ್ಟು ನಿಮಗೆ ಹೇರ್ ಲೆಂತ್ ಇದೆ, ಹೇರ್ ಕ್ವಾಂಟಿಟಿ ಎಷ್ಟಿದೆ, ಸೊ ಅಷ್ಟು ನೀವು ಹೆನ್ನಾ ಪೌಡರ್ನ ಯೂಸ್ ಮಾಡ್ಕೋಬೋದು. ಅದಾದಮೇಲೆ 1 ಸ್ಪೂನಷ್ಟು ಭೃಂಗರಾಜ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಭೃಂಗರಾಜ್ ಪೌಡರ್ ಕೂಡ ಕೂದಲನ್ನ ಕಪ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. 1 ಸ್ಪೂನ್ ಆಮ್ಲ ಪೌಡರ್ ತೊಗೊತಾ ಇದ್ದೀನಿ. ನನ್ನ ಹತ್ರ ಆಮ್ಲ ಇರಲಿಲ್ಲ, ಸೊ ಹಾಗಾಗಿ ನಾನು ಆಮ್ಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಹಿಬಸ್ಕಸ್ ಫ್ಲವರ್ ಏನಿರುತ್ತಲ್ಲ, ಸೊ ಅದರದ್ದು ಕೂಡ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಹಿಬಸ್ಕಸ್ ಸಿಕ್ಕರೆ ನ್ಯಾಚುರಲ್ ಹಿಬಸ್ಕಸ್ನೇ ಯೂಸ್ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಟೀ ಡಿಕಾಕ್ಷನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪನೇ ನೋಡಿಬಿಟ್ಟು ನಾವು ಟೀ ಡಿಕಾಕ್ಷನ್ನ ಆ್ಯಡ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡ್ತಾ ಟೀ ಡಿಕಾಕ್ಷನ್ನ ಯೂಸ್ ಮಾಡಬೇಕಾಗತ್ತೆ. ಟೀ ಡಿಕಾಕ್ಷನ್ ಯೂಸ್ ಮಾಡೋದ್ರಿಂದನೂ ಕೂಡ ಕೂದಲು ಕಪ್ಪಾಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಟೀ ಡಿಕಾಕ್ಷನ್ ಕೂಡ ಒಂದು ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು. ಇದರಿಂದ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ. ಸೊ ಕೂದಲಿಗೆ ತುಂಬ ಶೈನಿಂಗ್ ಇರುತ್ತೆ. ತುಂಬ ಫ್ರೀಝಿ ಹೇರ್ಸ್ ಇರೋರು ಈ ಥರ ಟೀ ಡಿಕಾಕ್ಷನ್ನ ಯೂಸ್ ಮಾಡಿ. ಈಗ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ರೀತಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಈಗ ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ. ಅಲೋವೆರಾ ಜೆಲ್ನ ನಾವು ಓವರ್ ನೈಟ್ ಇಡೋದ್ರಿಂದ ಸೊ ಕೆಲವೊಬ್ಬರಿಗೆ ಈಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅಂಥವ್ರು ಅಲೋವೆರಾನ ಅವಾಯ್ಡ್ ಮಾಡಿ. ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಹೆನ್ನಾ ಪ್ಯಾಕ್ ಜೊತೆಗೆ. ನೀಟಾಗಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು. ಸೊ ನಾನಿಲ್ಲಿ ಗ್ಲೌಸ್ ಯೂಸ್ ಮಾಡಿದ್ದೀನಿ, ಯಾಕಂದರೆ ಭೃಂಗರಾಜು ಮತ್ತು ಆಮ್ಲ ಪೌಡರ್ ಎಲ್ಲ ಕೈ ಕಪ್ಪಾಗುತ್ತೆ. ಸೊ ಈವನ್ ರೆಡ್ ಕೂಡ ಆಗುತ್ತೆ. ಹೇರ್ ಥಿನ್ನಿಂಗ್ ಅಂತ ನಾವೇನು ಹೇಳ್ತೀವಿ, ಸೊ ಆ ಥರ ಪ್ರಾಬ್ಲಮಿಂದ ಸಫರ್ ಆಗೋರು ಈ ಹೇರ್ ಪ್ಯಾಕ್ನ 15 ಡೇಸ್ಗೆ ಒಂದು ಸಾರಿ ಅಪ್ಲೈ ಮಾಡಿದ್ರೆ ಸೊ ಹೇರ್ ಥಿನ್ನಿಂಗ್ ಏನಿರುತ್ತೆ ಕಡಿಮೆ ಆಗುತ್ತೆ, ಹೇರ್ ತಿಕ್ ಆಗುತ್ತೆ. ಈಗ ಮಳೆಗಾಲ ಇರೋದ್ರಿಂದ ಸೊ ಈ ಹೇರ್ ಪ್ಯಾಕ್ನ 15 ದಿನಕ್ಕೆ ಒಂದು ಸಾರಿ. ಸೊ ಎಲ್ಲ ಹೆಲ್ದಿ ಹೇರ್ ಟಿಪ್ಸ್ ಏನಾದರೂ ಫಾಲೋ ಮಾಡ್ತಿದ್ರೆ ಈ ಹೆನ್ನಾ ಹೇರ್ ಪ್ಯಾಕ್ನ ತಿಂಗಳಿಗೆ ಒಂದು ಸಾರಿ ನೀವು ಅಪ್ಲೈ ಮಾಡ್ಬೋದು. ಸೊ ಬೇಸಿಗೆ ಕಾಲದಲ್ಲಿ ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ ಒಂದು ಸಾರಿ ಅಪ್ಲೈ ಮಾಡಿದರೂ ನಡೆಯುತ್ತೆ. ಸೊ ಇದು ಕೂದಲನ್ನು ಕಪ್ ಮಾಡೋಕ್ಕೆ ನೀವು ಹೆನ್ನಾ ಹೇರ್ ಪ್ಯಾಕ್ನ ಯೂಸ್ ಮಾಡಬೇಕು. ಸೊ ಇಲ್ಲ ನಮಗೆ ಹೆಲ್ದಿ ಹೇರ್ ಬೇಕು ಅಂತ ಅಂದ್ಕೊಂಡವರು ಸೊ ಹೆನ್ನಾ ಪೌಡರ್ನ ಸ್ಕಿಪ್ ಮಾಡಿಬಿಟ್ಟು ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಹೇರ್ ಪ್ಯಾಕ್ನ ಯೂಸ್ ಮಾಡ್ಬೋದು. ಸ್ಕ್ಯಾಲ್ಪು ಮತ್ತು ಹೇರ್ ಲೆಂತಿಗೆ ಅಪ್ಲೈ ಮಾಡಿಬಿಟ್ಟು ಸೊ ನಾಟ್ ಮಾಡಿ. ತುಂಬ ಟೈಟಾಗಿ ನಾಟ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ.
ಸೊ ಇದನ್ನು ಒಂದು 3 to 4 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಬೋದು. ಹೇರ್ ಪ್ಯಾಕ್ನ ಯೂಸ್ ಮಾಡಿ ಆದಮೇಲೆ ಸೊ ಆಯಿಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹೆನ್ನ ಹೇರ್ ಪ್ಯಾಕ್ ಕಲರ್ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂದರೆ ನಾವು ಆಯಿಲ್ ಯೂಸ್ ಮಾಡಲೇಬೇಕು. 150 ml ಅಷ್ಟು ನಾನು ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ಸೊ ನೀವು ರೆಗ್ಯುಲರ್ ಆಗಿ ಮಸ್ಟರ್ಡ್ ಆಯಿಲ್ ಆ ಥರ ಯೂಸ್ ಮಾಡೋಂಗಿದ್ರೆ ಅದೇ ತೊಗೋಬೋದು. ಅದಕ್ಕೆ ಒಂದು 3/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಆ್ಯಡ್ ಮಾಡಿದ್ದೀನಿ. ಒಂದು 3/4 ಸ್ಪೂನಷ್ಟು ಕಲೋಂಜಿ ಕೂಡ ಆ್ಯಡ್ ಮಾಡಿದ್ದೀನಿ. 1 ಸ್ಪೂನಷ್ಟು ರೋಸ್ಮೆರಿ ಲೀಫ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ರೋಸ್ಮೆರಿ ಲೀಫ್ ಯೂಸ್ ಮಾಡಿರೋದ್ರಿಂದ ನಾನು 1 ಟೈಮ್ ಯೂಸಿಗೆ ಮಾತ್ರ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟು ಅದಾದಮೇಲೆ ನಾವು ಸ್ಟೇನ್ ಮಾಡ್ಕೋಬೇಕಾಗತ್ತೆ. ಸ್ಟೇನ್ ಮಾಡಿಕೊಂಡು ಆಯಿಲ್ನ ಯೂಸ್ ಮಾಡ್ಕೋಬೋದು. ರೋಸ್ಮೆರಿ ಹೇರ್ ರೀಗ್ರೋತ್ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಅದು ಹೇರ್ ಫಾಲ್ನ ಕಂಟ್ರೋಲ್ ಮಾಡಲ್ಲ, ಹೇರ್ ರೀಗ್ರೋತ್ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈ ಆಯಿಲಲ್ಲಿ ನಾನು 1 ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈಗ ತಲೆಗೆ ಅಪ್ಲೈ ಮಾಡ್ತೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಆಪ್ಷನಲ್ ಅಷ್ಟೇ, ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಮೊದಲು ಕೂದಲನ್ನ ಬಿಡಿಸ್ಬಿಟ್ಟು ಅದಾದಮೇಲೆ ನೀಟಾಗಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕಾಗತ್ತೆ. ಈ ಆಯಿಲನ್ನು ಅಪ್ಲೈ ಮಾಡಿ ನೀವು ಓವರ್ ನೈಟ್ ಆದರೂ ಬಿಡ್ಬೋದು, ಇಲ್ಲ 1 to 3 ಅವರ್ಸ್ ಬಿಟ್ಟು ಹೇರ್ ವಾಶ್ ಕೂಡ ಮಾಡ್ಬೋದು. ಕೂದಲಿಗೆ ಎಣ್ಣೆ ಹಚ್ಚದೇ ಇದ್ದಾಗ ನಾವು ಸಡನ್ನಾಗಿ ಕೂದಲಿಗೆ ಎಣ್ಣೆ ಹಚ್ಚಿದಾಗ ಸೊ ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ಥರ 2 to 3 ಟೈಮ್ಸ್ ನಾವು ಆಯಿಲಿಂಗ್ ಮಾಡಿದಾಗ ಸೊ ಅದು ಹೇರ್ ಫಾಲ್ ಆಗುತ್ತೆ. ಅದಾದಮೇಲೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು 2 to 3 ಮಿನಿಟ್ಸು ನಾವು ಮಸಾಜ್ ಮಾಡಬೇಕಾಗುತ್ತೆ. ಮಸಾಜ್ ಮಾಡಿ ಆದಮೇಲೆ ಜಸ್ಟ್ ನಾಟ್ ಮಾಡ್ಬೋದು. ಜಡೆ ಹಾಕೋದ್ರಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಹೇರ್ ಮೇಲೆ ಯಾವುದೇ ರೀತಿಯಾದಂಥ ಮ್ಯಾಜಿಕ್ ಆಗಲ್ಲ. ಸೊ ಅದನ್ನು 2-3 ಬಾರಿ ನಾವು ಹೇರ್ ಕೇರ್ ರೊಟೀನ್ನ ಫಾಲೋ ಮಾಡಿದಾಗ ಮಾತ್ರ ಅದು ನಮಗೆ ಎಫೆಕ್ಟ್ ಆಗುತ್ತೆ. ಡೈಲಿ ಆಯಿಲ್ ಅಪ್ಲೈ ಮಾಡೋರು ಈ ಆಯಿಲನ್ನು ರೆಡಿ ಮಾಡಿಕೊಂಡು ಒಂದು 3 to 4 ಡೇಸಿಗೆ ಆಗೋಷ್ಟು ರೆಡಿ ಮಾಡಿ ಸ್ಟೋರ್ ಮಾಡ್ಬೋದು. ಸೊ ಈಗ ಹೇರ್ನ ನಾನು ನಾಟ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಯಾವುದೇ ರೀತಿಯಾದಂಥ ಜಡೆ ಅದು ಹಾಕೋದು ಬೇಡ. ಸೊ ಈ ರೀತಿ ನಾಟ್ ಮಾಡಿಬಿಟ್ಟು ಓವರ್ ನೈಟು ನಾನು ಬಿಡ್ತಾ ಇದ್ದೀನಿ. ಆಯಿಲಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಶಾಂಪೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಮನೆಯಲ್ಲೇ ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಆ ರೀತಿ ಶುರು ಆಗಿರೋದ್ರಿಂದ ಸೊ ನಾನು ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಶಾಂಪೂನು ಕೂಡ. ಸೊ ಒಂದು ಗ್ಲಾಸಲ್ಲಿ ನಾನು ಮೆಂತ್ಯಕಾಳು ಮತ್ತು ಕಲೋಂಜಿನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಒಂದು 3 to 4 ಅವರ್ಸು ನೆನೆ ಹಾಕಬೇಕು. ಮೆಂತ್ಯಕಾಳು ಕಲೋಂಜಿ ಜೊತೆಗೆ ನಾನು 1 ಸ್ಪೂನಷ್ಟು ರೋಸ್ಮೆರಿ ಲೀಫ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ನೀಟಾಗಿ ಬಾಯ್ಲ್ ಮಾಡಬೇಕು. ನೀರೇನಿರುತ್ತಲ್ಲ ಸೊ ಅದು ಯೆಲ್ಲೋ ಕಲರ್ ಟರ್ನ್ ಆದಾಗ ನೀಟಾಗಿ ಬಾಯ್ಲ್ ಆಗಿದೆ ಅಂತ ಅರ್ಥ. ಸೊ ಅದಾದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ಟೇನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿವರೆಗೂ ನಾವು ಬಾಯ್ಲ್ ಮಾಡಬೇಕು. ಸೊ ನೀರೇನಾದರೂ ಕಡಿಮೆ ಬಿದ್ದರೆ ಮತ್ತೆ ಒಂದು 1/2 ಗ್ಲಾಸು ನೋಡಿಬಿಟ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕಂಡೀಷ್ನರ್ ವಾಟರ್ ಆಗಿನೂ ನೀವು ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಶಾಂಪೂ ರೆಡಿ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಬೆನಿಫಿಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ತಣ್ಣಗಾದ್ಮೇಲೆ ಸ್ಟೇನ್ ಮಾಡ್ಕೋಬೇಕು. ಬಟ್ ಉಗುರು ಬೆಚ್ಚಗೆ ಇರೋವಾಗ ನಾವು ಇದನ್ನು ಶಾಂಪೂ ಮಾಡೋಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಪ್ಲಾಸ್ಟಿಕ್ ಕಂಟೈನರ್ ಆಗಿರ್ಬೋದು, ಇಲ್ಲ ಅಂದರೆ ಗ್ಲಾಸ್ ಕಂಟೈನರ್ ಆಗಿರ್ಬೋದು. ಸೊ ಅದರಲ್ಲಿ ನಾನು 1 ಸ್ಪೂನಷ್ಟು ರೀತಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಸೀಗೆಕಾಯಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಆಮ್ಲ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ 1 ಸ್ಪೂನಷ್ಟು. ಸೊ ನಿಮ್ಮ ಹೇರ್ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಎಷ್ಟು ಸ್ಪೂನ್ ಬೇಕಾಗುತ್ತೆ ಅಷ್ಟು ಸ್ಪೂನ್ ತೊಗೋಬೋದು. ಸೊ ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನು ನಾವು ಮೆಂತ್ಯ ಕಾಳನ್ನು ಏನು ಸ್ಟೇನ್ ಮಾಡ್ಕೊಂಡಿದ್ವಿ ಸೊ ಆ ನೀರನ್ನು ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಸೊ ಯಾವುದಾದ್ರೂ ಹರ್ಬಲ್ ಶಾಪಲ್ಲಿ ಸೀಗೆಕಾಯಿ ರೀತಾ ಆ ಥರ ಆಮ್ಲ ಸಿಕ್ಕರೆ ಅದನ್ನು ಕೂಡ ಬಾಯ್ಲ್ ಮಾಡ್ಕೊಬೋದು. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡಿ ಸೊ ಆ ನೀರನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಆ್ಯಸ್ ಎ ಶಾಂಪೂ ಆಗಿಬಿಟ್ಟು. ಸೊ ಈ ಥರ ಈಗ ಇದು ಶಾಂಪೂ ರೆಡಿ ಆಗಿದೆ. ಬಟ್ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ಸೊ ಅದು ಚೆನ್ನಾಗಿ ಶಾಂಪೂ ಕನ್ಸಿಸ್ಟೆನ್ಸಿನಲ್ಲಿ ಆಗಿರುತ್ತೆ. ಇದಿಷ್ಟು ನನ್ನ ಹೇರ್ ಕೇರ್ ರೊಟೀನ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.